ಹಾಯ್ ಗೈಸ್, ಇವತ್ತು July 6th, ಅರ್ಲಿ ಮಾರ್ನಿಂಗ್ ಅರೌಂಡ್ 4 o'clock ಆಗಿದೆ. ನಾವು ಇವತ್ತು ಯಾವ ಜಾಗ ಹೆಸರು ಮತ್ತಿಗೋಲ್ಡ್ ಎಲಿಫೆಂಟ್ ಕ್ಯಾಂಪ್ ಅಂತ, ಓ ಮೈ ಗಾಡ್, ಅಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ. ಸೊ ನಾನು ಯತೀಂದ್ರ, ಮಿಸ್ಟರ್ ಆ್ಯಂಡ್ ವಸಂತ್ ಹೋಗ್ತಾ ಇರೋದು. ಗುಂಡ ಕೈ ಎತ್ಬಿಟ್ಟ ಲಾಸ್ಟಲ್ಲಿ. ನಾನೆದ್ದು ಆಗಲೇ ರೆಡಿ ಆಗಿದ್ದೀನಿ. ಇಂಗ್ರಿ ನಾ ವಾಶ್ರೂಮಲ್ಲಿ ಅವನೇ. ಈಗ ದೊಡ್ಡ ಟಾಸ್ಕ್ ನನಗೆ ಏನಂದರೆ, ನಾನು ರೆಡಿ ಆಗೋದಕ್ಕಿಂತ ಈ ನನ್ನ ಮಕ್ಕಳನ್ನ ಎಬ್ಬರಿಸೋದೆ. ಎಲ್ಲ ಮಲಗವ್ರೆ. ಈ ಡಿಂಗ್ರಿ ವಾಶ್ರೂಮಲ್ಲಿ ಅವನೇ. ಅವ್ನು ರೆಡಿಯಾಗಿ ಬಂದರೆ ಇವ್ರನ್ನ ಎಬ್ಬರಿಸೋಣ ಅಂತ ಯೋಚನೆ ಮಾಡ್ತಿದ್ದೀನಿ. ಅವನು ಇನ್ಸ್ಟಾಗ್ರಾಮ್ ನೋಡ್ಕೊಂಡು ಸ್ಕ್ರಾಲ್ ಮಾಡ್ತಾನೆ ಅಣ್ಣ. ಅದು ಆ ಕ್ಯಾಂಪು 9 o'clock ಓಪನ್ ಆಗಿ 10:30 ಲಾಸ್ಟ್ ಎಂಟ್ರಿ. ಅದ್ರ ಮೇಲೆ ಯಾರನ್ನೂ ನೋಡೋಕ್ಕೆ ಬಿಡಲ್ಲ ಅನಿಸುತ್ತೆ. ಅದು ಬಿಟ್ಟರೆ ಈವ್ನಿಂಗ್ 4 to 5 ಅಷ್ಟೇ. ಸೊ ಇವಾಗ 4 o'clock ಅಂದರೆ ಆಲ್ಮೋಸ್ಟ್ 4.5 hours ಆಗುತ್ತೆ ನಮ್ಗೆ ಹೋಗೋಕ್ಕೆ. ಸೊ ಈಗ ಬಿಟ್ಟರೆ ಸರಿ ಇರುತ್ತೆ. ನೋಡೋಣ, ಅವ್ರನ್ನ ಎಬ್ಬರಿಸಿ ರೆಡಿ ಆದಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. 4:15 ಬಿಡಬೇಕಿತ್ತು. ಅದು ರೂಟ್ ಮೇಲೆ ಇದು ನೋ ಟೋಲ್ ರೂಟ್. ಆಲ್ಮೋಸ್ಟ್ 5 ಗಂಟೆ. ಬಾಯ್ಸ್ ಯಾಕೆ ಆಫ್ ಮಾಡು. ಇನ್ನು ದಾರಿ ತೋರ್ಸೋಣ, ರೂಟ್ ತೋರ್ಸೋಣ. ಓಕೆ, ಟೇಕ್ ಓಕೆ. ಲ್ಯಾಂಡ್ಸ್ಕೇಪ್ ಎಲ್ಲ ತೆಗಿಯಾಯ್ತಾ? ಹೇಳ್ರು, ಊರಿಗೆ ಹೋಯ್ತಿದ್ದೀವಿ. ಹೂ ಕುಡ್ದು ಮಾರಮ್ಮ. ನೀನ್ ಡ್ರೈವ್ ಮಾಡಮ್ಮ. ಇಷ್ಟೊತ್ತು ಹಾಯ್ ಎಲ್ಲ ವಿಡಿಯೋ ಮಾಡೋಣ ಅಂತ ಅಂದ್ರೂ ಒಳ್ಳೆ ಫಸ್ಟ್ ರ್ಯಾಂಕ್ ರಾಜು ಮಾತಾಡಪ್ಪ. ಐ ಆಮ್ ಓನ್ಲಿ ಆಂಬಿಯನ್ಸ್ ಅಂತ ನಾವು. ಅಲ್ಲೋಡು, ಅವರು ಸ್ವಲ್ಪ ನಾಚಿಕೆ ಪಡ್ತಾ ಇದ್ದಾರೆ. ಸ್ವಲ್ಪ ಹೊತ್ತು ಬಿಟ್ಟು ಮಾಡು ಬಾಯ್. ಈಗ ಯಾಕೆ ಸೂರ್ಯ ಚೂಸ್ ಮಾಡಿರೋಂಥ ಸಾಂಗ್ ಪ್ಲೇ ಆಗ್ತಾ ಇದೆ. ಎಲ್ಲರೂ ಒಂದೊಂದು ಸಾಂಗ್ ಚೂಸ್ ಮಾಡ್ತೀವಿ, ಎಲ್ಲರಿಗೂ ಒಂದೊಂದೇ ಆಪ್ಷನ್. ಅದನ್ನೆಲ್ಲ ಚೂಸ್ ಮಾಡಾದ್ಮೇಲೆ ಯಾರ್ದು ಬೆಸ್ಟ್ ಇದೆ ಅಂತ ನೋಡೋಣ. ಓಕೆ ಓಕೆ. ರಮನ್. ಈಗ ಇವರು ಯಾರು ಕೈತೀರಿ ಅಲ್ಲ, ಯಾಕೆ ಕೈತೀರಿ, ಯಾರು ಕೈತೀರಿ ಅಂತ. ಯಾರ್ ಕೈ, ತಿರಿ ಅದು ಬರ್ತಾ ಇದೆ, ಕೇಳೋಣ. ಅಕ್ಷಯ್, ದಿಸ್ ಸಾಂಗ್ ಇಸ್ ಫಾರ್ ಯು. ಆಮೇಲೆ ನಾವು ರೇಟ್ ಮಾಡೋಣ. ಇವ್ರು ಹೇಳಿ ಸಾಂಗ್ ಗುರು, ಇವ್ರಿಗೆ ರೇಟ್ ಮಾಡ್ತೀವಿ ನಾವು. ಆ ಸಾಂಗ್ ಹಿಂಗೀತು ಅಂತ ನಾವು 3 ಜನ. ಹೌದು, ಹೌ ಇಸ್ ದ ವೈಬ್? ವೈಬ್ ವಿಲ್ ಸ್ಟಾರ್ಟ್ ನೌ. ವೈಬ್ ಇನ್ನೂ ಏನು ಬರ್ತಾ ಇಲ್ಲ. ಏನು ವಾಲ್ಯೂಮ್ ಜಾಸ್ತಿ ಮಾಡ್ತಾರೆ, ವೈಬ್ ಬರ್ತಾ ಇಲ್ಲ. ಅವ್ನು ಭಯ ಪಡ್ತಾ ಇದ್ದಾನೆ. ರೇಟಿಂಗ್ಸ್ ನಮ್ ಕಡೆ ಕೊಡೋದು ಇವರು. ಎಕ್ಸ್ಪ್ರೆಷನ್ ನೋಡಿ, ನಿಮಗೆಲ್ಲ ಇಷ್ಟ ಆಗುತ್ತೋ ಇಲ್ಲೋ ಏನೋ. ಯಾವುದೋ ಸಾಂಗ್ ಹಾಕ್ಬಿಟ್ಟೆ ನಾನು ಪಿಯರ್ ಪ್ರೆಷರ್ ಇಂದ ಯಾವ್ದಾವ್ದೋ ಸಾಂಗ್ ಹೇಳ್ತಾ ಇದ್ದೀನಿ. ಇದು ಬರೀ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್. ಇದು ಸಾಕು ಲಾಗ್. ಈಗ ಈ ಸಾಂಗ್ಗೆ ರೇಟಿಂಗ್ ಕೊಡುವಂತ ಟೈಮ್. ಓಕೆ, ಯತೀಂದ್ರ ರಮನ್ 0 ಅಂತೆ. ಓಕೆ, ರೆಹಮಾನ್ ಇದಾರೆ ಅಂತ 1 ಕೊಡ್ತೀನಿ. ಇದು ಸೂರ್ಯ ಚೂಸ್ ಮಾಡಿದ್ದೇನೆ ಅಂತ 1 ಕೊಡ್ತೀನಿ. ನೀನ್ ಎಷ್ಟು ಕೊಡ್ತೀಯ ಸೂರ್ಯ? ನಾನು 1 ಕೊಡ್ತೀನಿ. ಆಗ್ಲೇ ರೇಟಿಂಗ್ಸ್ ಕೊಟ್ಬಿಡೋಣ. This is my choice.
ರೇಟಿಂಗ್ಸ್ಗೆ ಸ್ಟೇ ಟ್ಯೂನ್. ರೇಟಿಂಗ್ಸ್ಗೆ ಸ್ಟೇ ಟ್ಯೂನ್. ಎಲ್ಲರೂ ವೈಪ್ ಮಾಡ್ತಾರೆ ಸುಮ್ಮನೆ ಒಳಗೊಳಗೆ, ಹೊರಗಡೆ ಮಾತ್ರ ರೇಟಿಂಗ್ ಕಡಿಮೆ ಕೊಡ್ತಾರೆ. ನೆನಪಿರ್ಲಿ ನಿನ್ ಗೈಸ್. ಈಗ ನಾವೆಲ್ಲರೂ ಕೊಡ್ಬೇಕೇನಾ? ಪುನೀತ್ ರಾಜ್ಕುಮಾರ್ ಬೇಕಾ ಬೇಡ ಬಿಡು. ಪುನೀತ್ ರಾಜ್ಕುಮಾರ್ ಸಾಂಗಿಗೆ ರೇಟಿಂಗ್ ಕೊಡ್ತಾ ಇದ್ದೀವಿ. ಇಲ್ಲ ಇಲ್ಲ ಇಲ್ಲ. ಇವರೆಲ್ಲರೂ ಕೊಡ್ತಾ ಇದ್ದಾರೆ 5 ನಾವು ಇದು ಎಂತ ಕೇಳಿ ಮಾಡಿದ್ದು? ಫಾಸ್ಟಾಗಿ ರೀಚಾರ್ಜ್ ಆಗಿದೆಯಾ ಅಂತ ಹೈವೇ ಹತ್ತುವಾಗಲೇ ಕೇಳಿದೆ. ಕರೆಕ್ಟಾಗಿ ಇಲ್ಲಿ ಮೈಸೂರು ಎಕ್ಸಿಟ್ ಆಗಬೇಕು, ಆಗ ಬ್ಲ್ಯಾಕ್ ಲಿಸ್ಟ್ ಅಂತ ಬಂದಿತ್ತು. ಈಗ ನಾನು ರೀಚಾರ್ಜ್ ಮಾಡೋಕ್ಕೆ ಸೂಪರ್ ಆಗಿರೋ ಒಂದು ಬ್ಯಾಂಕ್ ಕೊಟ್ಟವನು, ಯಾವುದೋ ಕರೂರ್ ವ್ಯಾಸ್ಯ ಬ್ಯಾಂಕ್ ಅಂತೆ. ಸೂಪರ್ ಅಮ್ಮ. ಯಾವ ಫೋನ್ ಪೇ ಅಲ್ಲಿಲ್ಲ, ಗೂಗಲ್ ಪೇ ಅಲ್ಲಿಲ್ಲ. ಈಗ ಅವ್ರ ಮನೆಗೆ ಫೋನ್ ಮಾಡ್ತಾನೆ, ಅವ್ರ ತಮ್ಮ ಹಲೋ ಅಚ್ಚು ಕಮೆಂಟ್ 170 ರೂಪಾಯಿ ಕೊಡ್ಬೇಕಾಗಿರೋ ಟೋಲಲ್ಲಿ 350 ರೂಪಾಯಿ ಕೊಡ್ತೀವಾ ಅಥವಾ ಟೋಲ್ ರೀಚಾರ್ಜ್ ಮಾಡ್ತೀವಾ ನೋಡ್ಬೇಕಾ? ಸ್ಟೇ ಟ್ಯೂನ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆದ್ರೆ ಸ್ವಲ್ಪ ಫಾಸ್ಟ್ ಆಗಿ ದುಡ್ಡು ಹಾಕೋರಪ್ಪ. ಲಾಸ್ಟ್ ಅಲ್ಲಿ ವಿಡಿಯೋ ಲಾಸ್ಟ್ ಅಲ್ಲಿ ಒಂದು QR ಕೋಡ್ ಬರುತ್ತೆ. ಬಡವರಿಗೆ ಏನಾದ್ರು ಡೊನೇಷನ್ ಮಾಡಿ ಬೇಗ ಮಾಡು. ಯಾ ಇವಾಗ ಬರೋ Recharge ಮೊಗದಲ್ಲಿ ಮಂದಹಾಸ. ಅಯ್ಯೋ ಗಂಟ್ಲು ಹೋಯ್ತು ನಂದು. ಈಗ ಟೋಲ್ ಮಧ್ಯ ಕಾಯ್ಕೊಂಡು ಕೂತಿರೋದು. ಕೇಳ್ತೀನಿ ಅವನಿಗೆ. ಸ್ಟೇ ಟ್ಯೂನ್. ಇರೋಲ್ಲ ಒಂದಲ್ಲ, ಸರಿ ಹೋಯ್ತು. ಏನು ಇದು? ಅದೇ ಇದ್ಬಿಟ್ಟು ಏನಾಯ್ತು? Welcome to Karur Vysya Bank. For English, press 1. தமிழுக்கு என் 2 அழுத்தவும். ಹಿಂದಿಗೆ 3 ದಬಾಯಿ. ತೆಲುಗು ಕೋಸಂ 4 ನೊಕ್ಕಂಡಿ. ಕನ್ನಡಕ್ಕಾಗಿ 5 ಒತ್ತಿ. ಮಲಯಾಳತಿನ ಜನ್ಧನ್ ಯೋಜನೆ ಗ್ರಾಹಕರಿಗಾಗಿ. ಫೋನ್ ನಿಮ್ಗೆ ಹೊಡೆದಾಕ್ಬಿಡ್ತೀನಿ. ಇತರ ಗ್ರಾಹಕರಿಗಾಗಿ 2 ಇಲ್ಲ ನೀನ್ ಮಾಡೋ, ನಾನು ಫೋನ್ ಕಟ್ ಮಾಡ್ತೀನಿ. ಆಯ್ತು ಕೂತ್ಕೊಳ್ಳಿ. ಕೂತ್ಕೊಳ್ರ, ಆರಾಮಾಗಿ ಕೂತ್ಕೊಳ್ಳೋ. कापर मतलब क्या सर? फास्ट है. हम करूर वैश्य बैंक वेबसाइट से. ओके बताना चाहता हूँ, आपने जो है ना गलत नंबर डायल किया है. सारस्वत बैंक कस्टमर केयर सर्विस पे नंबर डायल हुआ है, आपका गलत नंबर है. नहीं वो फास्टैग में आपका नंबर दिया था कस्टमर केयर का. नहीं सॉरी, गलत नंबर है. और कौन सा नंबर है वो तो बता दीजिए ना. हम फास्ट है और कुछ नहीं आप नहीं कर सकते क्या? करूर वैश्य बैंक वही का ही नंबर. हमारे फास्टैग करूर फास्टैग ऐप से किया है. सारस्वत बैंक कस्टमर केयर सर्विस का नंबर है, ठीक है. नहीं वो ये फास्टैग ऐप से किया है हमने. फास्टैग वेबसाइट है ना, वहाँ से रिचार्ज किया है. बट ये रॉन्ग नंबर डाल किया आपने, वही मैं आपको कब से बता रहा हूँ. नहीं भाई वो फास्टैग कस्टमर केयर पीछे ಇಲ್ಲ ಬ್ರೋ ಅಲ್ಲಿ ಹೇಳೋ सारस्वत बैंक कस्टमर केयर सर्विस. कौन सा? ಇರೋ ಫಾಸ್ಟ್ಯಾಗ್ ಇದೆ, ಈ ನಂಬರ್ ಇದೆ ಅಂತ ಹೇಳು. सरस्वत बैंक. ಆಯ್ತು, ಈ ಬ್ಯಾಂಕ್ ಫಾಸ್ಟ್ಯಾಗ್ ಇದೆಯಲ್ಲ, ಫಾಸ್ಟ್ಯಾಗ್ ಇಂದ ಇವ್ರದೇ ನಂಬರ್ ಇರುತ್ತೆ ये ಕಸ್ಟಮರ್. फास्टैग का पीछे आप ही का नंबर है. नहीं सर, गलत नंबर है, वही मैं बता रहा हूँ. बॉस हमारा नंबर डालो एक बार, डालकर चेक करो एक बार. सर आपने जो कॉल किया है सारस्वत बैंक कस्टमर केयर सर्विस में किया है, वही मैं कब से आपको सर बता रहा इसमें फास्टैग ये नहीं, ये क्या फास्टैग है? हेलो हूँ. नहीं है. आप ट्राई नहीं कर सकते, बस वही बैंक होगा मोस्टली. हमको बैंक का नाम पता नहीं है. नहीं सर वो नहीं है. कैसे बता रहे हो आप? कौन सा टेस्ट किया आपने? यस सर. ये नंबर नहीं है, नंबर भी अलग है. नंबर बताएंगे हम. ಆಯ್ತಿರೋ ಇವಾಗ ಬಂದ್ ಮಾಡ್ತೀನಿ. ಅವ್ನು ಟ್ರೈ ಮಾಡ್ತಾ ಇಲ್ಲ ಗುರು, ಸುಮ್ನೆ ತಿಕಾ ಇಲ್ಲ ಮಾತಾಡ್ತಾವ. ನಾನು ಇವಾಗ ಕೇಳ್ತಾ ಇರಲಿಲ್ಲ ನಂಬರ್. ಬಿಡು ಅವ್ನು ಮಾಡ್ತಾ ಇಲ್ಲ. ಈ ನಂಬರ್ ನಾವು ಇದು ಮಾಡಿದ್ದು. ಆಯ್ತಿರೋ ಇನ್ನೊಂದ್ಸತಿ ಮಾಡ್ತೀನಿ, ಬೇರೆ ಏನೋ ಒಂದು ಟ್ರೈ ಮಾಡ್ತೀನಿ. Welcome to Saraswat Bank. 2 hours later. ನೋಡ जी आवाज आ रही है आपको? हाँ आ रहा है मैम. जी आवाज आ रही है आपको? हाँ मैम आ रहा है. हाँ भी आ रही है आवाज? आ रहा है. जी माफी चाहेंगे डिस्टर्बेंस के लिए. हाँ बोलिए.
फास्टैग रिचार्ज कर दिया, ब्लॉक लिस्ट से आप रिमूव कर सकते हैं क्या? ओके, फास्टैग जो है आपका वो ब्लैक लिस्ट में होगा, हाँ। चला गया है, राइट? हाँ चला गया। हम अभी 5 मिनट के रिचार्ज किया था पहले, ओके ओके, उसको आप रिमूव कर सकते हैं क्या? हॉट लिस्ट में आ गया। पूरी तरह से सारस्वत बैंक का फास्टैग है या अदर बैंक का? हॉट लिस्ट तो इधर हमारा फास्टैग के पीछे आपको नंबर दिया था, वही इसके लिए हम कॉल किया। जी, आपका नाम जान सकते हैं हम? ओ मेरा नाम और फास्टैग ओनर का नाम नहीं, फास्टैग ओनर का जी, नाम आपका नाम क्या है? ಯತೀಂದ್ರ ಯಾಕೆ ಸಿಸ್ಟಮ್ ಅಲ್ಲಿ ಇಲ್ಲ ಅಂತಾರೆ. ಎಸ್ ಇನ್ಶಿಯಲ್ ಎಸ್ ಶೇಷಾದ್ರಿ. जी, फास्टैग कौन से ब्रांच बैंक का है? ओ करूर वैश्य बैंक. अच्छा ओके, जी फास्टैग जो है ना ये करूर वैश्य बैंक का है ना, तो आपको उनके बैंक से कांटेक्ट करना होगा। आपने सारस्वत बैंक में कांटेक्ट किया है? ಓಕೆ 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 ಹೇಳಿದೆ ಹೇಳ್ತಾಳೆ. ಏಯ್ ಇದೆಲ್ಲ ಡಿಲೀಟ್ ಮಾಡೋ, ಇದೆಲ್ಲ ಹಾಕ್ಬೇಡ, ಹೊಡಿತೀನಿ ನನಗೆ. ಸೆನ್ಸರ್ ಏನೋ ಮಾಡೋದು. ಸೆನ್ಸರ್ ಮಾಡಿ ಅಲ್ಲ, ಈ ವಿಡಿಯೋ ನೋಡೋರು ಫ್ರಸ್ಟ್ರೇಷನ್ ಅಲ್ಲಿ ಇಂತ ಮಾತ್ರ ತೆಗಿಯೋಲ್ಲ ಇದು ಡ್ಯುಯಲ್. ದರಿದ್ರ ಬ್ಯಾಂಕ್. Please help me with your FASTag registered mobile number, sir. 9962. Okay, so just give me a minute, sir, to check your FASTag account details. One minute, sir, the page is loading. Just give me a moment, sir. Sure, sure. Give me a moment, sir. Just give me. ಪ್ರತಿ 5 ನಿಮಿಷಕ್ಕೆ ಅಲ್ಲ ಗುರು, ಅದು ಬ್ಯಾಂಕ್ ಸರಿ ಇಲ್ಲ, ವೆಬ್ಸೈಟ್ ಚೆನ್ನಾಗಿಲ್ಲ. May I know your name, sir? ಒನ್ ಸೆಕೆಂಡ್. ಶೇಷಾದ್ರಿ ಯತೀಂದ್ರ. ನಿಮ್ದಲ್ವ ಅದು ರಿಜಿಸ್ಟರ್? I have to tell you the registered mobile number's name or what? May I know your name, sir? Yatindra, yes. Okay, sir. Is the FASTag holder is with you, sir, right now? Sorry? ಫಾಸ್ಟಾಗಿ ಹೋಲ್ಡ್ರಿ ಈ Is the FASTag holder is with you, sir, That is right my- now? No, he's not available. His name is Sheshadri. Okay, so then I'll be sharing this as a general information with you, sir, okay? So once you have done the recharge for your FASTag, if it is a negative, it will be activated within 2 hours, sir, okay? 2 If hours. I want to check your FASTag details, I need to speak with the tag holder only for verification, sir. Okay? No, like, can I add him to the call or what? Sorry, sir? We have recharged now. Okay, once you have done the recharge, it will be activated within 2 hours, sir. Can't we make it instant? Like we are on the Toll. currently. We would like to. It is, yeah, we are in a hurry. Sorry? I do understand, sir, but it will take within 2 hours, sir. Within 2 hours, it will be activated. No, they said you can activate it now only if you call to the customer care. Yeah, like so we were Kilo told only. if we call you guys, we would be like it would get activated soon. Like, do you need the owner? Like, if you speak with the owner, will you be able to activate it soon, or like in general it will take 2 hours? An option to activate it. Generally, once customer has done the recharge, it will be activated with 2 hours, sir, automatically. Why this takes 2 hours? ಇಲ್ಲ ಯಾಕೆ 2 hour ಅಂತ ಕೇಳು. Why it takes 2 hours? What is the reason? ಇಲ್ಲ ಸುಮ್ಮನೆ Sir, usually it will be activated within 2 hours only, sir. We don't have an option to activate it from our end. Automatically, it will be enabled. No, like till 2 hours what we should do? Like why this option they have given? Sorry for the inconvenience, sir. If it is any emergency, you can pay it manually, sir. No, they will charge us double rate. I do understand, sir, but there is only one option, sir. We have to wait for 2 hours. Yes, sir. No, just now you said if I speak with the card holder, I can activate now.
sorry, sir. We don't have an option to activate it as is. No, you said, ma'am, that. You only said that, right? This is the recorded line, sir. We should not give any wrong commitments. Okay. Okay, ma'am, I'll ask him. Wait. I'll try, like, Check the facts, actually. I'll ask the card holder to No option call back to you. activate it from there. Hmm? Okay, sir. Is there anything else, sir, apart from? Nothing, ma'am. Thank you so much. Okay, sir. And also, I would like to inform you that in our Karur Vaishya Bank, we are offering home loans, mortgage No, loans, ma'am, and not required. ಅಜ್ಜಿ ಅಲ್ಲೊಂದು ಅಜ್ಜಿ ಇದ್ದಾರೆ, ನಿಮ್ಗೆ ಕಾಣಿಸ್ತಿದೆ ಗೊತ್ತಿಲ್ಲ, ಇರಿ ಎಲ್ಲಿರೋ ಅಜ್ಜಿ. ಅಲ್ಲಿ ಡಿಫಾರ್ಮೇಶನ್ ಕೇಸ್ ಹಾಕ್ಬಿಟ್ಟಾದ್ರು. ಅಜ್ಜಿ ಇದ್ದು ಹೂವು ತೊಗೊಂಡಿಲ್ಲ ಅಂದರೆ ಫಾಸ್ಟಾಗಿ ವರ್ಕ್ ಆಗ್ತಿಲ್ಲ, ಅವರೆಲ್ಲ ವಾಪಸ್ ಹೋಗ್ತವ್ರೆ. ದಿ ಮಾರಲ್ ಆಫ್ ದಿ ಸ್ಟೋರಿ ಇಸ್ ಟೋಲ್ ಕಟ್ಟಬೇಕು ಅಂದರೆ 10 ಹೂ ತಗೋ. 10 ರೂಪಾಯಿ ಕೊಟ್ಟು ಮಲ್ಲಿಗೆ ಹೂ ತೊಗೊಳ್ಳಿ. 10 ರೂಪಾಯಿ ಎಲ್ಲ ಯಾವುದೋ ಕಾಲ, 30 ರೂಪಾಯಿ 40 ರೂಪಾಯಿ ಹೇಳುತ್ತೆ ಅಜ್ಜಿ. ಇದೇನು ಇನೋವಾ ಈ ಕಲರ್ ಇದೆಯಾ? 3 ಜನ ವಾಪಸ್ ಹಿಂದೆ ಬರ್ತಾ ಇದ್ದಾರೆ. ಸೊ ನಾವು ಬಂದಿರೋದ್ರಲ್ಲಿ ಯಾವ ತಪ್ಪು ಇಲ್ಲ. ಇನ್ನೂ ರೀಚಾರ್ಜ್ ಆಗಿಲ್ಲ. ನಾವು ರೀಚ್ ಆಗೋಕ್ಕೆ 8:15 ಅಂತ ತೋರಿಸ್ತಿತ್ತು, ಈಗ 8:26 ತೋರಿಸ್ತಾ ಇದೆ. ರೀಚಿಂಗ್ ಟೈಮ್ ಇನ್ನೂ ಟ್ರ್ಯಾಕಲ್ಲಿ ಇದೆ ಅಂತ ಸುಮ್ಮನಿದ್ದೀವಿ. ಇಲ್ಲ ಅಂದಿದ್ರೆ ಎತ್ತಿಂದ್ರೆ ಎತ್ಬಿಡ್ತಿದ್ದೆ ನೀನು. ಡ್ಯಾಶ್ ಕ್ಯಾಮ್ ಎಷ್ಟಿರುತ್ತೋ? ಈ ವೆಯ್ಟಿಂಗ್ ಟೈಮ್ನಲ್ಲಿ ಬೋರ್ ಆಗ್ತಿದೆ ಅಂತ ಇಂಥವು ನೋಡ್ತಾ ಮಜಾ ಮಾಡ್ತಿದ್ವಿ. ಯಾರಿಗೆ ಯಾವುದು ಬೇಕು ಚೂಸ್ ದ ಬೆಸ್ಟ್. ನಿನ್ ಫೋನ್ ತಗೊಳ್ಳೋ. ಕೊಡಿಲೆ ಕಾಯ್ತಾ ಕೂತಿದ್ದೀವಿ. ಕಾಯಕವೇ ಕೈಲಾಸ. ಹಂಗಲ್ಲ, ಅದು ನಾಗರೋಳಿ ಆಫೀಸ್ ಮ್ಯಾನೇಜ್ ಮಾಡೋದು. ಕ್ರೇಜಿ ವೆದರ್. ನಾಳೆ ಬೆಳಿಗ್ಗೆ ಹೋಗ್ತಾನೆ ಗುರು. ಎಲ್ಲ ಆನೆ ಹಿಡ್ದಿರೋದೇ ಅದು, ಕ್ಯಾಪ್ಚರ್ ಮಾಡಿರೋದೇ ಅದು. ಅಭಿಮನ್ಯುನ ಅಂಬಾರಿ ಎತ್ತುತ್ತಲ್ಲೋ ಅದೇ ಅದು. ಅದು ಹಿಂಗೆ ಅಂದ್ರೆ ಇದು ಟ್ರಾನ್ಸ್ಪೋರ್ಟು ಲಾರಿನಲ್ಲಿ. ಅದಕ್ಕೆ ನೋಡಿ ಸಪ್ರೇಟ್ ವೆಹಿಕಲ್ ಅದಕ್ಕೆ. ಸದ್ಯ ಈಗ ಕಾಣಿಸ್ತಲ್ಲ ಎಲ್ಲ ನನಗೆ. ಒಳ್ಳೆ ಕೆಲಸ ಮಾಡ್ತಾರೆ. ಇದು ವಾಟರ್ ಪ್ರೂಫ್ ಆಯಿತು DSLR. ಅಂದರೆ ವೆದರ್ ಸೀಲ್ಡ್, ವಾಟರ್ ಪ್ರೂಫ್ ಅಲ್ಲ. ಒಂದೇ ತಂದ ಇದೆ, ಇನ್ನೊಂದು ಹೊಡೆದೋಯ್ತು ಅನ್ಸುತ್ತೆ. ಲೋ ಬ್ಯಾಗ್ ತರಲಿಲ್ವಾ? ಬ್ಯಾಗ್ ಮಳೆ ಜಾಸ್ತಿ ಆಯಿತು. ಹೇಳೋ ಹಿತೇಂದ್ರ. ಭೀಮಾ ಹಾಂ ಪಾರ್ಥ ಓ ಇನ್ನು ಡಿಸೈಡ್ ಬಾರಿ ಹೊತ್ತದು ಆಗಿದೆ ಆಲ್ರೆಡಿ. ಬಾರಿ ಇರ್ತದೆ ಅಭಿಮನ್ಯು. ಇವ್ರು 3 ಡಿಸೈಡ್ ಆಗಿದೆ. ಇವರೆಲ್ಲ ಆಲ್ರೆಡಿ ಎಲ್ಲ ಆಗ್ಬಿಟ್ಟಿರುತ್ತೆ, ಎಲ್ಲ ಕ್ಯಾಂಪಿಂದನೂ ಸೆಲೆಕ್ಟ್ ಮಾಡಿಬಿಟ್ಟಿರ್ತಾರೆ. ನಿಂತ್ಕೊಳ್ರಿ ಹೋಗ್ರ. ಗ್ಯಾಪ್ ಇದೆಪ್ಪ, ಜಾಸ್ತಿ ಗೊತ್ತಿಲ್ಲ. ಅದೇ ಅಭಿಮನ್ಯು. ಏನಕ್ಕೆ ಅಭಿಮನ್ಯು ಅಲ್ಲಿ ಇರೋದು ಅಂತಿದ್ರೆ ಮತದಲ್ಲಿದೆ ಅದು. ಹಾಂ, ಹೀಗಾಗಿ ಎಲ್ಲ ಸಪ್ರೇಟಾಗಿ ಕಟ್ತಿದೆ. ಈಗ ಅದು ಸಪ್ರೇಟಾಗಿ ಮಾಡಿದ್ದಾರೆ ಕ್ಯಾಂಪಲ್ಲಿ. ಅದು ಇಲ್ಲಿ ಎಲ್ಲ ಬೇರೆ ಆನೆಗಳಿದೆ. ಭೀಮಾ, ಪಾರ್ಥ ಅವರೆಲ್ಲ ಇಲ್ಲಿದ್ದಾರೆ. ಬಟ್ ಅಭಿಮನ್ಯುನ ಸಪ್ರೇಟ್ ಐಸೋಲೇಟ್ ಮಾಡಿದ್ದಾರೆ. ಅವನು ಸ್ವಲ್ಪ ಟೆನ್ಷನಲ್ಲಿದ್ದಾನಂತೆ.
ಅದಕ್ಕೆ ಅವನು ಲೋನ್ಲಿನೆಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾನೆ ಅಂತ ಅಲ್ಲಿ ಬಿಟ್ಟಿದ್ದಾರೆ. ಫುಲ್ ಡಿಪ್ರೆಷನ್ ಮಾಡ್ಕೋಬಿಟ್ಟ ಅವನು. ಟೈಗರ್ ಸಫಾರಿ ಕೇಳೋ ಕೇಳೋಣ. ಟೈಮ್ ಇರಲ್ಲ ಇಲ್ಲಿ ಇರತ್ತಾ ಟೈಗರ್ ಸರ್? ಇಲ್ಲಿಲ್ಲ, ಬೇರೆ ಕಡೆ ಎಲ್ಲ ಇರುತ್ತೆ. ಈಗ ಸದ್ಯ ನಮಗೆ ನನಗೆ ನಿಜ ಒಂದು ಪ್ರೊಫೈಲ್ ಫೋಟೋ ಮುಂದೆ ಬಾ. ಇದೆ ಇಳಿ ಕೆಳಗಿಳಿ. ಆನೆ ಜೊತೆ ಬೇಡ, ನೇಚರ್ ಥರ. ಅದೇ ಯಾರಾದರೂ ಲಿಂಕ್ಡ್ಇನ್ಗೆ ಆನೆ ಜೊತೆ ತೆಗ್ದಾಕ್ತಾರೆ ನಲ್ಲಿ. ಯತೀಂದ್ರ ಹಂಗೆ ಒಂಚೂರು ಲೆಫ್ಟಿಗೆ ಬಾ, ಲೆಫ್ಟಿಗೆ ಬರೋ ಬೇಗ. ಯತೀಂದ್ರ ಎತ್ತು ನಿನ್ನ. ಇರು ಅಲ್ಲೇ ಎಷ್ಟು ಒಳ್ಳೆ ಇದು ಎಲ್ಲಿ ನೋಡ್ಬೇಕು ಗೊತ್ತಾಗ್ತದೆ. ಕಾಲಲ್ಲಿ ಲೆಫ್ಟಿಗೆ ಎಲ್ಲ ಆನೆಗಳು ಹೋಗ್ತದೆ ಕಾಡಿಗೆ. ಕರೆಕ್ಟಾಗಿ ಸಿಕ್ಕಿಂದ ಹಿಡಿತಾ ಇದೆ. ಇಲ್ಲ ಗುರು. ಹಾಂ ಸರ್, ಏನು ಗೇಟ್ ಕ್ಲೋಸ್ ಆಗುತ್ತೆ ಹೊರಡಿ ಅಂತ. ನೋ ಅವನು ಕಣ ಇವತ್ತು ಫೋಟೋಗ್ರಾಫಿ ಹೀರೋ ನೋಡಿ ಏನು ಸೇಕಾಗಿ ಬಂತು ಗೊತ್ತಾ ಒಂದು. ಆವಾಗಲೇ ಅದ್ರ ಮೇಲೆ ಹತ್ತು ನಿಂತ್ಕೊಂಡಿದ್ದೆ ಯತೀಂದ್ರ. ನೋಡಿದೆ ಅಲ್ಲ ನೋಡು, ಅವರು ಎಲ್ಲ ಆಚೆಗೆ ಹೋಗ್ತಾವ್ರಿ. ನಾವು ಹೋಗೋಣ, ಕಾಸು ಕೊಟ್ಟರೆ ಕರ್ಕೊಂಡು ಹೋಗ್ತಾನೆ. ಅಭಿಮನ್ಯು ಹೊಟ್ಟೋಯ್ತಾನ. ಏನು ಕಟ್ಟಾಕಿರ್ಲಿಲ್ವಾ ಅಂತ ಮತ್ತೆ ಕಾಣಿಸ್ತಾ ಇಲ್ಲ, ಮಲ್ಕೊಂಡ್ಬಿಡ್ತಾ. ನನಗೆ ಯತೀಂದ್ರ ಅವ್ನು ನೋಡಿದ್ರೆ ಸಿದ್ದು ಇದ್ನಲ್ಲ ಅವನ ಥರ ಕಾಣಿಸ್ತದೆ. ನೋಡಿಲ್ಲ ಕೊನೆಗೆ ಛತ್ರಿ ತರದ್ ಮಾಡ್ತೀವಿ. ನಾನು ಛತ್ರಿ ಹಾಕಿದ್ರು, ಮಳೆ ಜೋರಾಗಿ ಬರ್ತದೆ ಗುರು. ಇಲ್ಲಿ ಇಲ್ಲಿಂದ ಹೋಗಿದ್ದೀವಿ. ಇಷ್ಟಲ್ಲಿ ಒಳ್ಳೆ ಫೋಟೋ ಸಿಕ್ಬಿಟ್ಟು ಲಿಂಕ್ಡ್ಇನ್ ರೆಕಾರ್ಡ್ ಆಗ್ತಾ ಇದೆ. ಯತೀಂದ್ರ ಅಲ್ಲಿ ಹೋಗಿ ನಿಂತ್ಕೊಂಡವನ ಅವ್ರ ಮಧ್ಯ. ವೆದರ್ ಸೈಕ್ ಆಗಿದೆ. ಏನೋ ಬಿತ್ತು ಇಲ್ಲಿ ಯಾವ ಗ್ಯಾಪ್ ಇಲ್ಲಿ ಮ್ಯಾಗ್ನೆಟ್ ಎಲ್ಲ ಹೋದಿರ್ತು. ಹನುಮಂತು ಪಲಾವ್ ತಿನ್ನಕ್ಕೆ ಬಂದಿದ್ದೀವಿ. ಜನ ಸಾಗರ ಇದೆ ಇಲ್ಲಿ. ಓವರ್ ಹೈಪ್ ಕೊಟ್ಟವ್ರೆ ಹುಡುಗರು. ಫಸ್ಟ್ ಟೈಮ್ ತಿಂತಾ ಇದೀವಿ ನಾವು. ಹೆವಿ ಕ್ಯೂ ಇದೆ ಗುರು. ನಾವೆಲ್ಲ ಒಂದು ಯೂಟ್ಯೂಬರ್ ಫೀಲ್ಸ್ ಕೊಟ್ಕೊಳ್ಳೋಣ ಇವಾಗ. ಅವ್ರಿಗೆಲ್ಲ ತೆಗಿಬೇಡು. ಮಟನ್ ಬಿರಿಯಾನಿ ಮರ್ತೇ ಹೋಗಿದ್ದೀನಿ ನಾನು ಈ ವಿಷಯನ. ಇಲ್ಲ ಹನುಮಂತು ಪಲಾವಲ್ಲಿ ವೆಜ್ ಪಲಾವ್ ಮಾಡ್ತವ್ರಂತೆ. ಯತೀಂದ್ರ ವೆಜ್ಜೇ ತಿನ್ನೋದು. ಓಕೆ, ಒಳಗೆ ಹೋಗ್ಬಿಟ್ಟು ಅದು ತಿಂತ ರಿವ್ಯೂ ಮಾಡ್ತೀವಿ. ನಿಜವಾಗ್ಲೂ ವರ್ತಾ ಇಲ್ವಾ ನೋಡೋಣ. ಇವನೇನು ಹೇಳಿದಾರೆ ರಿವ್ಯೂ? ವಾಟ್ ಇಸ್ ಇಸ್ ನಿನ್ನ ರಿವ್ಯೂ ಏನು? ಆಲ್ರೆಡಿ ಇವನು ತಿಂದವನೆ. ಕಚ್ಚಡವಾಗಿತ್ತು. ಅದು ನಾವು ಹೋಟ್ಲು ಮುಂದೆನೇ ನಿಂತ್ಕೊಂಡಿರ್ತಾನೆ. ನಾವು ತಿನ್ಬಿಟ್ಟು ಅದು ನಿಜವಾಗ್ಲೂ ಕಚ್ಚಡವಾಗಿದೆಯಾ ಅಥವಾ ಓಕೆನಾ ಅಥವಾ ಇವನ್ ರಿವ್ಯೂನೇ ಬಕ್ವಾಸ್ ಅಂತ ಗೊತ್ತಾಗುತ್ತೆ. ಸಿ ವೈಸ್ ನಂಗೆ ಮೇನ್ ಏನು ಗೊತ್ತಾ, ಇಷ್ಟೊತ್ತು ಕಾದಿ ನಾವು ಅವತ್ತು ಇದೇ ಸೀನು ಒಂದು ಏನೋ ಒಂದು 1 hour ಹತ್ತತ್ರ ಕಾದಿದ್ದೀವಿ. ಆಮೇಲೆ ಒಳಗೋದಾದ್ಮೇಲೆ ಅವನು ಸ್ವಲ್ಪ ಹಂಗೆ ಅನ್ಫಿಲ್ಟರ್ಡು. ಸೊ ಅವೆಲ್ಲ ಬೀಪ್ ಹಾಕಲ್ಲ ನಾನು. ಇಲ್ಲ ಅವ್ನಿಗೆ ಪ್ಲೇಟ್ ಇಲ್ಲ, ಫಿಲ್ಟರ್ ಪ್ಲೇಟ್ ಇಲ್ಲ ಅವ್ನಿಗೆ. ಹಾಂ, ಇದೇ ಥರನೇ ತಾನೆ ಆನಂದ್ ದಮ್ ಬಿರಿಯಾನಿಗೆ 4 ಗಂಟೆಗೆಲ್ಲ ಎದ್ದು. ಇಲ್ಲ ಹೌದನಾ? ತೋರಿಸಲ್ಲ ನಾನು. 4 ಗಂಟೆಗೆ ಎದ್ದು ಏನೋ ಆನಂದ್ ದಮ್ ಬಿರಿಯಾನಿಗೆ ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಂಡು ತಿಂದಿರ್ತೀವಿ. ಬಟ್ ಅದು ಚೆನ್ನಾಗಿತ್ತು. ಇದು ನೋಡೋಣ. ಅಕ್ಷಯ್ ಜೋಲ್ ಸುರ್ಸ್ಕೊ. ಇದು ಬಿರಿಯಾನಿ ಎಕ್ಸ್ಪೆಕ್ಟ್ ಮಾಡಬೇಡಿ ಅಷ್ಟೇ. ನಾನು ಬಿರಿಯಾನಿ ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋಗಿದ್ದು. ನಾನು ಏನು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ. ಹೊಟ್ಟೆ ಹಸಿತಿದೆ, ಹೊಟ್ಟೆ ತುಂಬ್ರೆ ಸಾಕು. ಸಿ ವೈಸ್ ಬಾಯ್. ವೀಕ್ ಹಾಕಿಲ್ಲ ಗುರು, ಇಷ್ಟೊತ್ತು ಕಾಯಿಸಿದ್ರು.
ಡಿಗ್ರಿ ಇದು ಡೌಟ್ ಸ್ಟೋರ್ ಆಯ್ತು. ಏನು ನಿನ್ ಕಾಲ್ ಸೂಪಲ್ಲಿ ಏನು ತಿನ್ನಲ್ಲ ಅಂದ್ರೆ ಬರೀ ಸೂಪ್ ಅದು ನೀರ್ ತರ ಇದೆ. ಬಿಲ್ಟಿಂಗ್ ಮಾಡುವಾಗ ಮಾತಾಡೋಂಗಿಲ್ಲ, ಸೊ ತಿಂದು ರಿವ್ಯೂ ಮಾಡ್ತೀವಿ. ಬಾಯ್. ಇವಾಗ ಟೀ ಕುಡಿಯೋಕ್ಕೆ ಪಿಟ್ ಸ್ಟಾಪ್ ಹಾಕಿದ್ವಿ. ನಮ್ಮ ಬಾಸು ಇಲ್ಲಿ ಕುಡಿಯೋದು ಬೇಡ, ಬಿ ಕಾಂತಾರದಲ್ಲಿ ಕುಡಿಬೇಕು ಅಂತ ಅಂದ. ಅಲ್ಲಿ ಹೋದ್ರೆ ಟೀ ಕಾಫಿ ಎಲ್ಲ ಇಲ್ಲ, ಓನ್ಲಿ ಕೋಲ್ಡ್ ಕಾಫಿ, ಹಾರ್ಲಿಕ್ಸ್, ಬೂನ್ವಿಟಾ. ಇಲ್ಲ ಕಾಂತಾರ ಕೆಫೆ ಅಂತ ಕಾಫಿ ಅಂತ. ಅದೇ ನಾವು ನೋಡಿದ್ವಿ ಮೆನ್ಯೂ, ಅದ್ರಲ್ಲಿ ಟೀ ಕಾಫಿನೇ ಇರಲಿಲ್ಲ, ಬರೀ ಕೋಲ್ಡ್ ಕಾಫಿ, ಬೇರೆ ಇದ್ದಿದ್ದು ವೆನಿಲಾ ಮಿಲ್ಕ್ ಶೇಕು. ವೆನಿಲಾ ಮಿಲ್ಕ್ ಹ್ಞೂ ಇತ್ತು, ಕೇಳೋಣ. ಎಲ್ಲ ವೆನಿಲಾ ಮಿಲ್ಕ್ ವೆನಿಲಾ ಅಂದಿಲ್ಲ ನಾನು, ವೆನಿಲಾ ಅಂದಿಲ್ಲ, ವನಿಲಾ ಅಂತಾನೆ ಅಂದಿದ್ದು ನಾನು. ನಿಂಗೆ ಹಂಗೆ ಕೇಳಿ. ಆಯ್ತು, ರೆಕಾರ್ಡ್ ಆಗ್ತಿದೆ. ನೀನೇ ಇವಾಗ ಆಡಿಯೋ ಕೇಳಿಸ್ಕೊ. ಮನಿ ಕಾಫಿ ತಗೋ. ಓಕೆ, ಕಾಫಿ ಬಂತು. ನನಗೆ ಮಾತ್ರ ನಾನು ತೊಗೊಳ್ಳಲ್ಲ. ವಿಡಿಯೋ ಕ್ಯಾಮ್ರಾನ್ ಬಿಡಲ್ಲ. Serious. Fuck you. Hi channel, welcome. ಎಲ್ಲ ಗೇಮ್ಸು ಅಲ್ಲೇ ಇದೆ ಅಲ್ಲ. ಕಾರ್ಡ್ಸ್ ಇನ್ನೊಂದು ಮೈಕ್ ನಿಶ್ಚಲ ಹಾಕೋಣ ಅನ್ಸುತ್ತೆ. ಜೇಂಗ ಯಾವ್ದ್ರಲ್ಲಿ ಎಲ್ಲ ಇವ್ರ ರೂಮಲ್ಲಿ ಇದೆ, ಇಟ್ಕೊಂಬರೋ ನಿನ್ನ ರೂಮ್ಗೆ. ಮತ್ತೆ ಪೋಕರ್ ಅಷ್ಟು ಅವನ ಹಾಕೋಣ ಅಂತ ಮೈಕ್ ಅಲ್ಲೇ ಕೂತ್ಕೊಂಡು ಪೋಕರ್ ಆಡ್ತಾ ಇದ್ವಿ. ಕಾಡ್ಸ್ಬೇಕಾ? ನಮ್ಮ ಹುಡುಗನ ಕೇಳ್ತೀನಿ ಈಗ, ಕೊಡು ಅಂತೀನಿ. ಅವನ ಹತ್ರ ಜೇಂಗ ಇದೆ ಕೇಳು. ಜೇಂಗ ಇಲ್ಲ, ಕಾರ್ಡ್ಸ್, ರಮ್ಮಿ, ಪೋಕರ್ ಕಾರ್ಡ್ಸ್ ತಗೊಂಡ್ಬರ್ತಾರೆ ಅವತ್ತು. ಅವತ್ತು ನಾವು ಆಡಿದ್ರಲ್ಲ, ಯಾವ್ದೋ ಮ್ಯಾಚ್ ಆಡ್ತಿರ್ಬೇಕು. ಸೆಂಟ್ರಲ್ ಚೂಪಿದೆ ನೋಡು. ಸೆಂಟ್ರಲ್ಲೇ ಮಾಡ್ತಿರೋದು ನಾನು. ಬ್ರೋ ನೀನು ಹಂಗೆ ಕಟ್ ಮಾಡಿದ್ರೆ ಫ್ಲೆಕ್ಸಿಬಲ್ ಆಗಿ ಬೆಂಡ್ ಆಗ್ತದೆ. ನೋಡಿ ಹಿಂಗಿರುತ್ತಲ್ಲ, ನೀವು ಒಂದೇ ಶಾಪ್ ಕಟ್ ಆಗಲ್ಲ. ಈ ತರ ಅದೇ ಆ ಥರ ಚಾಕು ಇಲ್ಲ ಅದು. ಹಿಂಗ್ ಮಾಡ್ಬೇಕು. ಇದನ್ನೇ ಮೇನ್ ಪರ್ಪಸ್ ಆಗಿ ಯೂಸ್ ಮಾಡ್ತೀರಾ ನೀವು ಮನೇನ? ಕೆಳಗಡೆ ಇತ್ತು ಎತ್ಕೊಂಬಂದು ನಾನು ಅಮ್ಮ ಅಡುಗೆ ಮಾಡೋದು ನೋಡ್ತೀನಿ. ಅದನ್ನ ಅದು ಓದ್ತಿಲ್ಲ ಕನ್ನಡಗೆ, ನೋಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ಯೂಸ್ ಮಾಡಿದಾಗ. ಯೂಟ್ಯೂಬ್ ನೋಡಿ ಯೂಟ್ಯೂಬ್ ನೋಡು, ಇರುತ್ತೆ, ಎಲ್ಲ ಇರುತ್ತೆ. ಚಾಟ್ ಜಿಪಿಟಿ ರೆಕಾರ್ಡ್ ಆಗ್ತದೆ. ಇದನ್ನೆಲ್ಲ ಆಂಟಿಗೆ ತೋರ್ಸ. ಲಲಿತ್ ಅಕ್ಷಯ್ ಗುಂಡ ಹಿಡ್ದವನೆ ಯೂಟ್ಯೂಬ್ ಚಾಟ್ ಜಿಪಿಟಿಯಿಂದ ಅಡುಗೆ ಮಾಡ್ಬಿಟ್ಟು ಒಬ್ಬ ಮೊಸರನ್ನ ತಿಂತಾನೆ, ಒಬ್ಬ ಆಚೆ ಕಡೆ ಪಾರ್ಟಿಗೆ ಹೋಗ್ತೀನಿ. ಮೊಸರನ್ನ ತಿನ್ನೋನು ಯಾವ ನಾನು ಅವ್ನು ಬಿಡೋಣ. ಪಾಪ ಮಾಡಿದ್ನಲ್ಲಪ್ಪ, ಸಲಾಡ್ ಅಂದ್ಬಿಟ್ಟು ಮೊಸರು ಬಜ್ಜಿ ಮಾಡಿ ಎಷ್ಟು ವೇಸ್ಟ್ ಆಯ್ತು ವೆಜಿಟೇಬಲ್ಸ್ ಅವತ್ತು. ಏನು ಆ್ಯಂಗಲ್ ಇಟ್ಟವನೇನು ಬ್ಯಾಕ್ ಕ್ಯಾಮ್ರಾದಲ್ಲೇ ತೆಗ್ದಿದ್ದೆ ಬಾಡಿ. ಇಲ್ಲ ಬಾಕ್ಸ್ ಕ್ಯೂಬ್ ಅದು ಇದನ್ನೇ ಉದ್ದ ಮಾಡ್ತೀವಿ. ನೀನೇನು ಇದು ಒನ್ ಪೀಸಾ? ನಕ್ಕಿ ಅಂತ ಅದಕ್ಕೆ ನಗ್ತಾ ಇದೀನಲ್ಲ. ಒಂದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಲ್ಲಿದಮ್ಮ. ಇದನ್ನ ಸ್ಟೈಲ್ ಆಗಿ ಮತ್ತೆ ಅರ್ಧ ಕಟ್ ಮಾಡ್ಬಿಟ್ಟು ಹೋಗ್ಬಿಟ್ರಿ. ಅದು ಚಾಪ್ ಮಾಡಕ್ ನಿನಗೆ ಬರ್ತಾ ಇದೆಯಲ್ಲ ಮಾಡು. ದಪ್ಪ ಕಟ್ ಮಾಡಿ ಅದೇ ಚಾಕು ಹಂಗಿದೆ. ಇವನೇನು ನಾವು ಕುಡಿಬಾರ್ದು ಅಂತ ಹಿಂಗೆಲ್ಲ ಹೇಳ್ತಾವಲ್ಲ. ಗೋ ಹೆಡ್, ಟ್ರೈ ಮಾಡು. ಇಷ್ಟ ಆಯ್ತು ಅಂದ್ರೆ ಖಾಲಿನೇ ಮಾಡಿ. ಏನ್ನ ಅವಾಗಲೇ ಸ್ಪ್ರೈಟ್ ಕೇಳಲ್ಲ ಆಯ್ತಾ, ಅವಾಗಲೇ ಐಸ್ ಕ್ರೀಮ್ ಕೇಳಲ್ಲ, ಅದನ್ನ ಮಾತ್ರ ತಿನ್ಬೇಡಿ ಅದು ಹೋಗಿದೆ. ಅವನು ಸ್ಪ್ರೈಟ್ ಕೇಳಲ್ಲ, ಅದನ್ನ ಮಾತ್ರ ಕುಡಿಬೇಡಿ. ಐಸ್ ಕ್ರೀಮ್ ಮತ್ತೆ ಸೌಂಡ್ ಬರ್ತಾ ಇದೆಯಾ ಬರ್ತಾ ಇಲ್ಲ. ಸೇಮ್ ಟೋನ್, ಅದು ಮಾತ್ರ ಕುಡಿಬೇಡಿ. ನನಗೇನಿಲ್ಲ. ಅಲ್ಲ
ಏನಕ್ಕೆ ಅದೊಂದು ಸ್ವಿಚ್ ಅಂತ ಇಟ್ಕೊಂಡಿದ್ಯಾ? ಮಾರ್ಚರಿಯಲ್ಲಿರೋ ಪೇಷಂಟ್ ತರ ಇದನ್ನೆಲ್ಲ ಇಟ್ಕೊಂಡಿದ್ಯಾ? ಬಿಸಾಕ್ಬೇಕು, ಬಿಸಾಕಿದ್ರೆ ಆಯ್ತು ಅಂತ. ಕೆಟ್ಟೋಗಿರೋದನ್ನ ಉಳಿಸ್ಕೊಂತವನು ನನಗೆ ಗೊತ್ತಲ್ವಾ ಹೆಂಗೆ ರಿಸರ್ವ್ ಮಾಡಿ. ಏನು ಇದಕ್ಕೆ ಚಾರ್ಜರ್ ಏನು? ಇಲ್ಲ ಅದು ಇನ್ ಕೇಸ್ ರೆಕಾರ್ಡ್ ಆಗುವಾಗಿಲ್ಲ.